ಎಲ್ಲರಿಗೂ ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಗಾರ್ಡನ್ ಹೇಗಿದೆ? ಫೆಬ್ರವರಿ ತಿಂಗಳು ಬಂತೆಂದರೆ ಮಕ್ಕಳಿಗೆ ಎಕ್ಸಾಮ್ನ ತಲೆಬಿಸಿಯಾದರೆ ಹೆಣ್ಣು ಮಕ್ಕಳಿಗೆ ಇನ್ನು ಮುಂದೆ ಬರುವಂತಹ ಮದುವೆ, ಮನೆಯೊಕ್ಕಲು ಎನ್ನುವ ಶುಭ ಸಮಾರಂಭಗಳಲ್ಲಿ ಯಾವ ಸೀರೆ ಉಡುವುದು, ಹೇಗೆ ರೆಡಿಯಾಗುವುದು ಎನ್ನುವ ಚಿಂತೆ. ಈ ರೀತಿ ಫಂಕ್ಷನ್ಗಳಿಗೆ ರೆಡಿಯಾಗುವಾಗ ಹೆಣ್ಣು ಮಕ್ಕಳ ಕೇಶವಿನ್ಯಾಸದ ಅಂದವನ್ನು ಹೆಚ್ಚಿಸುವ ದೇಸಿ ಹೂ ಮನೆಯಲ್ಲೇ ಸಿಕ್ಕರೆ ಎಷ್ಟು ಚಂದ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳ ಮುಡಿಯೇರುವ ಅಂತಹ ಸುಗಂಧಭರಿತ ಹೂವಿನ ಬಗ್ಗೆ ತಿಳಿಸಲಿದ್ದೇನೆ. ಮಲ್ಲಿಗೆ ಜಾತಿಗೆ ಸೇರಿದ ಮಲ್ಲಿಗೆಯ ಪರ್ಯಾಯವಾಗಿ ಬಳಸುವ ಕಾಕಡ ಮಲ್ಲಿಗೆಯ ಬಗ್ಗೆ ತಿಳಿಸಲಿದ್ದೇನೆ. ಇಂಗ್ಲಿಷಿನಲ್ಲಿ ಈ ಹೂವಿಗೆ ಜಾಸ್ಮಿನಮ್ ಮಲ್ಟಿಫ್ಲೋರಮ್ ಎಂದು ಕರೆದರೆ, ಇದರ ನಕ್ಷತ್ರ ರೀತಿಯ ಹೂವಿನ ಆಕಾರದಿಂದ ಸ್ಟಾರ್ ಮಲ್ಲಿಗೆ ಅಂತಾನೂ ಕರೆಯುತ್ತಾರೆ. ವರ್ಷಪೂರ್ತಿ ಗಿಡ ಹೂ ಬಿಟ್ಟರೂ ಮಾಘ ಮಾಸದಲ್ಲಿ ಅಧಿಕ ಇಳುವರಿ ಕೊಡುವುದರಿಂದ ಇದಕ್ಕೆ ಮಾಘಮಲ್ಲಿಗೆ ಅಂತಾನೂ ಕರೆಯುತ್ತಾರೆ. ನಮ್ಮ ಗಾರ್ಡನ್ನಲ್ಲಿ ಸದ್ಯಕ್ಕೆ ಎಲ್ಲ ಹೂವಿನ ಗಿಡಗಳಿಗಿಂತ ಈಗ ಹೆಚ್ಚು ಹೂ ಬಿಡುತ್ತಿರುವ ಈ ಕಾಕಡ ಮಲ್ಲಿಗೆಯಲ್ಲಿ 2 ವಿಧದ ಕಾಕಡ ಮಲ್ಲಿಗೆಯನ್ನು ನೀವು ವಿಡಿಯೋದಲ್ಲಿ ನೋಡಬಹುದು. ಒಂದು ಈ ರೀತಿ ಉದ್ದ ಜಾತಿಯ ದೊಡ್ಡ ನಕ್ಷತ್ರಾಕಾರದ ಬಿಳಿ ಹೂವನ್ನು ಬಿಡುವ ಕಾಕಡ. ಇದರ ಮೊಗ್ಗುಗಳು ಈ ರೀತಿ ಗೊಂಚಲು ಗೊಂಚಲಾಗಿ ಗೆಲ್ಲುಗಳ ತುದಿಯಲ್ಲಿ ಹುಟ್ಟುತ್ತವೆ. ಮೊಗ್ಗುಗಳು ಉದ್ದವಾಗಿ ಈ ರೀತಿ ಇರುತ್ತವೆ. ಇನ್ನೊಂದು ಈ ರೀತಿ ಚಿಕ್ಕ ಹೂಗಳನ್ನು ಬಿಡುವ ಕಾಕಡ ಮಲ್ಲಿಗೆಯ ಗಿಡ. ಇದರ ಮೊಗ್ಗುಗಳು ಸ್ವಲ್ಪ ಗುಲಾಬಿ ಬಣ್ಣದಿಂದ ಕೂಡಿರುತ್ತವೆ. ಅರಳಿದಾಗ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ಮಲ್ಲಿಗೆಗೆ ಗಾಢ ಪರಿಮಳವಿದ್ದರೆ ಈ ಮಲ್ಲಿಗೆ ಸೌಮ್ಯ ಪರಿಮಳವನ್ನು ಹೊಂದಿರುತ್ತದೆ. ಚಾನಲನ್ನು ಮೊದಲ ಬಾರಿ ವೀಕ್ಷಿಸುತ್ತಿರುವವರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುವುದರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನೀವು ವಿಡಿಯೋವನ್ನು ನೋಡಬಹುದು. ಕಾಕಡ ಮಲ್ಲಿಗೆಯ ಆರೈಕೆಯ ಬಗ್ಗೆ ಹೇಳುವುದಾದರೆ, ನೆಲದಲ್ಲಿ ನಾವು ಈ ಗಿಡ ಬೆಳೆಸಿದರೆ ವರ್ಷದಲ್ಲಿ 2 ಸಲ ಸಾವಯವ ಗೊಬ್ಬರ ಹಾಕಿದರೆ ಸಾಕಾಗುತ್ತದೆ. ಈ ಗಿಡ ಬೇಗನೆ ಹರಡಿಕೊಂಡು ಬೆಳೆಯುವುದರಿಂದ ನಾವು ಒಮ್ಮೆ ಹೂ ಬಿಟ್ಟಾದ ನಂತರ ಸಾಫ್ಟ್ ಪ್ರೂನಿಂಗ್ ಮಾಡುವುದು ಒಳ್ಳೆಯದು. ಮಾಘ ಮಾಸದಲ್ಲಿ ಹೆಚ್ಚು ಹೂ ಬಿಡಬೇಕೆಂದಿದ್ದರೆ ಮಳೆಗಾಲ ಮುಗಿಯುವ ಸಮಯದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅವಧಿಯಲ್ಲಿ ಒಮ್ಮೆ ಚೆನ್ನಾಗಿ ಹಾರ್ಡ್ ಪ್ರೂನಿಂಗ್ ಮಾಡುವುದು ಒಳ್ಳೆಯದು. ಹೂ ಬಿಡುವ ಕಾಲದಲ್ಲಿ ಇದಕ್ಕೆ ಹೆಚ್ಚು ನೀರು ಹಾಕಿದರೆ ಒಳ್ಳೆಯದು. ಇದರಿಂದ ಆರೋಗ್ಯಕರವಾದ ಗಿಡದ ಜೊತೆಗೆ ಸುಂದರವಾದ ದೊಡ್ಡ ಹೂಗಳನ್ನು ಪಡೆಯಬಹುದು. ಗಿಡವನ್ನು ಸೂರ್ಯನ ಬೆಳಕು ಸರಿಯಾಗಿ ನೇರವಾಗಿ ಬೀಳುವ ಜಾಗದಲ್ಲಿ ಬೆಳೆಸಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ, ಹೆಚ್ಚು ಹೂವನ್ನು ಕೊಡುತ್ತದೆ. ಒಮ್ಮೆ ಹೂ ಅರಳಿ ಉದುರಿದ ನಂತರ ಹೂ ಮೂಡಿದ ಈ ಭಾಗವನ್ನು ಪಿಂಚಿಂಗ್ ಮಾಡಿ ತೆಗೆದರೆ ಗಿಡ ಮತ್ತೆ ಚಿಗುರಿ ಇನ್ನಷ್ಟು ಹೂವನ್ನು ಪಡೆಯಬಹುದು. ಕಾಕಡ ಗಿಡಕ್ಕೆ ಕೀಟ ರೋಗಗಳ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ. ಮಲ್ಲಿಗೆಯಷ್ಟು ರೋಗಬಾಧೆ ಗಿಡಕ್ಕೆ ಬರುವುದಿಲ್ಲ. ಹಾಗಾಗಿ ಕಾಳಜಿಯ ಅಗತ್ಯತೆ ಅಷ್ಟೊಂದು ಇರುವುದಿಲ್ಲ. ಕಟಿಂಗ್ನಿಂದ ಈ ಗಿಡವನ್ನು ನಾವು ಸುಲಭವಾಗಿ ಬೆಳೆಸಬಹುದು. ಇಷ್ಟೊಂದು ಹೂ ಬಿಡುವ ಕಾಕಡ ಮಲ್ಲಿಗೆಯನ್ನು ಕಟಿಂಗ್ನಿಂದ ಹೇಗೆ ಬೆಳೆಸುವುದು ಎಂಬುದರ ವಿಡಿಯೋವನ್ನು ನಾನು ಹಾಕಬೇಕು ಎಂದು ನೀವು ಬಯಸಿದರೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ನೀವೀಗ ನೋಡುತ್ತಿರುವುದು ನಮ್ಮ ಮನೆಯಲ್ಲಿ ಅರಳಿದ ಕಾಕಡ ಮಲ್ಲಿಗೆ. ಇದು ಬರೇ ಒಂದು ಸಣ್ಣ ಗಿಡದಲ್ಲಿ ಅರಳಿರುವುದು. ನಮ್ಮಲ್ಲಿರುವ ಕೆಲವು ಗಿಡಗಳಿಗೆ ಕಡಿಮೆ ಎಂದರೂ 10 ವರ್ಷ ಆಗಿದೆ. ಹೆಚ್ಚು ಇಳುವರಿ ಕೊಡುವ, ಸುಲಭವಾಗಿ ಬೆಳೆಸಬಹುದಾದ, ದೀರ್ಘಕಾಲ ಉಳಿಸಿಕೊಳ್ಳಬಹುದಾದ ಸುಗಂಧಭರಿತವಾದ ಕಾಕಡ ಮಲ್ಲಿಗೆಯನ್ನು ಎಲ್ಲರೂ ಬೆಳೆಸೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.